ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ BDA ಇಂಡಿಪೆಂಡೆಂಟ್ ಹೌಸ್, ಅದು ಕೂಡ ನಮಗೆ ಆರ್ಟ್ ಡೈಮೆನ್ಷನ್ ಇರುವಂತದ್ದು, ಅಂದ್ರೆ 1300 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗ್ ಇದು ಅಂಜನಪುರ 5th G ಬ್ಲಾಕ್ ಅಲ್ಲಿ ಇದೆ. 80 ಅಡಿ ರೋಡ್ ಪಕ್ಕದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿಯಲ್ಲಿ ಕಟ್ಟಿರುವಂತಹ ಮನೆ. ಈ ಮನೆ ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಈ ಮನೆನ ನೀವು ಬೈ ಮಾಡಬಹುದು. ಸೆಂಟ್ರಲ್ ಯಾರಿಗೂ ನೀವು ಬ್ರೋಕರೇಜ್ ಇಲ್ದಿರ ಡೈರೆಕ್ಟ್ ಆಗಿ ಓನರ್ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ನೋ ಬ್ರೋಕರೇಜ್ ಅಲ್ಲಿ ಈ ಪ್ರಾಪರ್ಟಿನ ನೀವು ಬೈ ಮಾಡಬಹುದು. ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ, BDA ಪ್ರಾಪರ್ಟಿ ಆಕ್ಷನ್ ಅಲ್ಲಿ ತಗೊಂಡು ಸೈಟ್ ನ ಕಟ್ಟಿರುವಂತಹ ಬಿಲ್ಡಿಂಗ್ ಗೆ ಈ ಬಿಲ್ಡಿಂಗು 80 ಫೀಟ್ ಪ್ಯಾರಲ್ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿಯಿಂದ ನಮಗೆ ಲೊಕೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ, ಮನೆ ಮುಂದೆಗಡೆ 30 ಅಡಿ ರೋಡ್, 80 ಅಡಿ ರೋಡ್ ಪಕ್ಕದಲ್ಲಿದೆ. ಅಂಜನಾಪುರದಲ್ಲಿ ಬರುವಂತಹ NPS ಸ್ಕೂಲ್ಗೆ ಜಸ್ಟ್ 1.1 ಕಿಲೋಮೀಟರ್ ಹತ್ರದಲ್ಲಿರುವಂತದ್ದು. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ಡಿಮಾರ್ಟ್ ಎಲ್ಲ ನಮಗೊಂದು 3-3.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂತದ್ದು. ಲವ್ಲಿ ಲೊಕೇಶನ್ ಅಲ್ಲಿ ಬಿಲ್ಡ್ ಆಗಿರುವಂತಹ ಮನೆ, 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಅಲ್ಲಿ ನೀವು ನೋಡಬಹುದು ಆನಂದ್ ಆಯಿಲ್ಫೆನ್ ಅಪಾರ್ಟ್ಮೆಂಟ್, ಅದು ಆನಂದ್ ಗ್ರೂಪ್ ಅಪಾರ್ಟ್ಮೆಂಟ್. ಆನಂದ್ ಗ್ರೂಪ್ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಈ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇರುವಂತದ್ದು. ನೋಡಿ, ಅಂಜನಪುರ ಟೌನ್ಶಿಪ್ ಬಡಾವಣೆ 5ನೇ ಬ್ಲಾಕ್, BDA ಪ್ರಾಪರ್ಟಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಪ್ರಾಪರ್ಟಿ ಆಕ್ಷನ್ ಅಲ್ಲಿ ತಗೊಂಡು ಬೈ ಮಾಡಿರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ. ಎಲಿವೇಶನ್ ನೋಡೋದಾದ್ರೆ, ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಫೆಂಡ್ರಾಮೆಟಿಕ್ ಜೊತೆಗೆ ವಿತ್ SS ವರ್ಕ್ ಇರುವಂತಹ ಗೇಟ್ 2 ಕಡೆ ಕೊಟ್ಟಿದ್ದಾರೆ. ಒಂದು ಈಸ್ಟ್ ಡೋರ್ ಇದೆ, ಒಂದು ನಾರ್ತ್ ಡೋರ್ ಇದೆ. ಅದು ಬಂದು ನಮಗೆ ಪಾರ್ಕಿಂಗ್ ಗೇಟು, ಇದು ಬಂದು ನಮಗೆ ವಾಕಿಂಗ್ ಗೇಟು. ಆ ವಾಲ್ಗಳಿಗೆಲ್ಲ ನಮಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ಅಷ್ಟೇ, ಜೊತೆಗೆ ಈ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಆರ್ಟ್ ಡೈಮೆನ್ಷನ್ ಬರುತ್ತೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ದೇವ್ರ ಮೂಲೆ ನಮಗೆ ಬೆಳ್ದಿದೆ. ಈ ಮೂಲೆ ಏನ್ ನೋಡ್ತಾ ಇದ್ದೀರಾ ಹಿಂಗೆ, ಇದು ನಮಗೆ ದೇವ್ರ ಮೂಲೆ. ಎಕ್ಸಾಕ್ಟ್ ದೇವ್ರ ಮೂಲೆನ ಬೆಳ್ದಿರುವಂತದ್ದು. 100% ವಾಸ್ತು ನಾವು ಮೇಂಟೈನ್ ಮಾಡಿದ್ದಾರೆ. ಮನೆ ಮಾತ್ರ ಒಳಗಡೆ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಸಖತ್ತಾಗಿದೆ. ಈ ಪೋರ್ಷನ್ ನೋಡಬಹುದು, ಇಲ್ಲಿ ನಮಗೆ ವಾಟರ್ ಸೋರ್ಸ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಬಹುದು ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ನಮಗೆ ಫೆಂಡ್ರಾಮ್ಯಾಟಿಕ್ ಶೀಟ್ ಜೊತೆಗೆ SS ವರ್ಕ್ ಕಂಪ್ಲೀಟ್ ಆಗಿರುವಂತಹ ಗೇಟ್. ಇದು ಬಂದು ನಮಗೆ ಪಾರ್ಕಿಂಗ್ ಗೇಟ್ ಇರುವಂತದ್ದು. ವಾಕಿಂಗ್ ಗೇಟ್ ಬಂದು ನಮಗೆ ಇದು ಈಸ್ಟ್ ಡೈರೆಕ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ವಿತ್ ಫೆಂಡ್ರಾಮ್ಯಾಟಿಕ್ ಶೀಟ್ ವಿತ್ SS ವರ್ಕ್ ಕಂಪ್ಲೀಟ್ ಆಗಿರುವಂತಹ ಗೇಟ್ ಪ್ರೊವೈಡ್ ಮಾಡಿದ್ದಾರೆ. ಪಾರ್ಕಿಂಗ್ ವಾಲ್ಗಳಿಗೆ ಏನು ನಮಗೆ ಫ್ಲೋರಿಂಗ್ ವಾಲ್ಗಳಿಗೆಲ್ಲ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ವಾಲ್ಗಳಿಗೆಲ್ಲ ನಮಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಿತ್ EV ಕಾರ್ ಏನಾದ್ರು ಇಲ್ಲ EV ಬೈಕ್ ಏನೋ ಯೂಸ್ ಮಾಡಿದ್ರೆ ಪಾಯಿಂಟ್ ನಮಗೆ ಆ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. 32 ಆಂಪ್ ಪಾಯಿಂಟ್ ಅಲ್ಲಿ ಇದೆ, ಚೆನ್ನಾಗಿದೆ. ವಾಟರ್ ಸೋರ್ಸ್ ನೋಡಿ ಈ ಪೋರ್ಷನ್ ಅಲ್ಲೂ ಇದೆ. ಆ ಪೋರ್ಷನ್ ಬೋರೋ ಮತ್ತೆ ಸಂಪ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಜೊತೆಗೆ ಈ ಲೊಕ್ಯಾಲಿಟಿಲಿ ನಮಗೆ ಕಾವೇರಿ ವಾಟರ್ ಅವೈಲೇಬಲ್ ಇರೋದ್ರಿಂದ ಈ ಪೋರ್ಷನ್ ಅಲ್ಲಿ ನಮಗೆ ಕಾವೇರಿ ಮೀಟರ್ಗೆ ಒಂದು ಪೈಪ್ ನ ಬಿಟ್ಟಿರುವಂತದ್ದು. ಅದನ್ನು ನಾವು ಅಪ್ಲೈ ಮಾಡಿ ತಗೋಬೇಕು. ಪ್ರೆಸೆಂಟ್ ನಮಗೆ ಕರೆಂಟ್ ಕೂಡ ನಮಗೆ ಪರ್ಮನೆಂಟ್ ಆಗೋಗ್ಬಿಟ್ಟಿದೆ. ಕರೆಂಟ್ ಕೂಡ ಚೆನ್ನಾಗಿದೆ. ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಲಿಫ್ಟ್ಗೆ ಪ್ರಾವಿಷನ್ ಅಲ್ಲಿ ನಮಗೆ ಒಂದು ಕಂಪ್ರೆಸ್ ಒಂದು ಬರುತ್ತೆ, ಇದು ಪಾಸ್ವರ್ಡ್ ಕೊಟ್ಟಿದ್ದಾರೆ, ಒಂದು ಕಾರ್ಡ್ ಆಕ್ಸೆಸ್ ಬರುತ್ತೆ. ಈ ಮೂರಲ್ಲಿ ಯಾವ್ದನ್ನ ಒಂದು ಯೂಸ್ ಮಾಡಿದ್ರೆ ನಾವು ಮೇಲ್ಗಡೆ ಹೋಗ್ಬೋದು, ಇಲ್ಲಾಂದ್ರೆ ನಾವು ಯಾವುದೇ ರೀತಿ ಲಿಫ್ಟ್ ಓಪನ್ ಆಗೋದಿಲ್ಲ. ಓಪನ್ ಆದ್ರೂ ಕೂಡ ಮೇಲ್ಗಡೆ ಹೋಗೋದಿಲ್ಲ. ಆ ತರ ಸೇಫ್ಟಿ ವೈಸ್ ಅಲ್ಲಿ ಲಿಫ್ಟ್ ನ ಪ್ರೊವೈಡ್ ಮಾಡಿರುವಂತದ್ದು. ಇನ್ನ ಪಾರ್ಕಿಂಗ್ ಬಗ್ಗೆ ಮಾತಾಡೋದಾದ್ರೆ, ಆರಾಮಾಗಿ 2 7 ಸೀಟರ್ ಕಾರ್ಗಳನ್ನ ನಿಲ್ಸ್ಕೊಂಡು 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಜೊತೆಗೆ 1 BHK ಹೌಸ್ ಕೂಡ ನಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿಗೆ ಒಂದು ಬಿಲ್ಡ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಅಲ್ಲೇ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ಜೊತೆಗೆ ವಿತ್ ಕಿಚನ್ ಏರಿಯಾ. ಅಂದ್ರೆ ಈ ಮನೆಗೆ ಇದು ಆಗ್ನೇಯ ಬರುತ್ತೆ, ಆಗ್ನೇಯದಲ್ಲಿ ಕಿಚನ್ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ವಿತ್ ಲಾಫ್ಟ್, ಗ್ರಾನೈಟ್ ಸ್ಲಾಬ್, ಗ್ರಾಸರಿ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸಿಂಕು ಈ ಪೋರ್ಷನ್ ಅಲ್ಲಿ ಇದೆ. ಇನ್ನು ಮೇಂಟೆನೆನ್ಸ್ ಗೋಸ್ಕರ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಕಾರ್ನರ್ ಅಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ವಿತ್ ಪಾಯಿಂಟ್ ಆಕ್ಸೆಸರಿ ನಮಗೆ ಅಲ್ಲಿದೆ. ಟಿವಿ ನೋಡಿ, ಆರಾಮಾಗಿ ಒಂದು 42 ಇಂಚಸ್ ಟಿವಿ ಹಾಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಬಿಲ್ಡ್ ಮಾಡಿದ್ದಾರೆ. ಇದು ಬಂದೊಂದು ಸೆಮಿ ಪೂಜಾ ಮನೆ. ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು. ಪೂಜಾ ಬೇಕಾದ್ರೆ ನಾವು ಪೂಜಾ ಕೂಡ ನಾವು ಯೂಸ್ ಮಾಡಬಹುದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಒಂದು ಬೆಡ್ರೂಮ್ ಇದೆ.
ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಇಲ್ಲಿ ಬಂದು ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್, ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ರೂಮ್ ಗೆ ವೆಂಟಿಲೇಷನ್ ಗೆ 3 ಡೋರ್ ಇರುವಂತಹ ವಿಂಡೋ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ವಾಷಿಂಗ್ ಮಿಷಿನ್ ಏರಿಯಾ ವಿತ್ ನಮ್ಗೆ ಏನೇನ್ ಬೇಕು ಇನ್ಲೈಟ್ ಔಟ್ಲೈಟ್ ವಿತ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟೈಲ್ಸ್, ಆಂಟಿಸ್ಕೇಡ್ ವೆಟ್ರೋಫೆಟೈಲ್ಸ್ ಬಾತ್ರೂಮ್ಗೆ ಯೂಸ್ ಮಾಡಿರುವಂತದ್ದು. ಈ 1 BHK ಮನೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. 2 ಕಾರ್ ಪಾರ್ಕಿಂಗ್ ಜೊತೆಗೆ 1 BHK ಹೌಸ್ ವಿತ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇನ್ ಕೇಸ್ ಏನೋ ನಮಗೆ ರೆಂಟಲ್ ಅವಶ್ಯಕತೆ ಇಲ್ಲ ಅಂದ್ರೆ ಆರಾಮಾಗಿ ಈ ಮನೆ ಕೂಡ ನೀವು ಯೂಸ್ ಮಾಡಬಹುದು. ಆಫೀಸ್ ರೂಮ್ ತರ ಬೇಕಾದ್ರೆ ಅದನ್ನ ಕನ್ಸಿಡರ್ ಮಾಡಿ ಯೂಸ್ ಮಾಡ್ಕೋಬಹುದು. ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಗ್ಯಾಸ್ ಪ್ರೊವಿಷನ್ಗೆ MS ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್. ಇಲ್ಲೂ ಕೂಡ ನಾವು ಒಂದು 2 ಟೂ ವೀಲರ್ನ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಈ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ ಅಲ್ಲೂ ಕೂಡ ನಮಗೆ ಸ್ಪೇಸ್ ಮಾಡಿದ್ದಾರೆ. ಈ ತರ ಬಾಕ್ಸ್ ಗಳನ್ನ ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೊಳ್ಳೋದು ಕೂಡ ವಿತ್ ಸ್ಪೇಸ್ ಕೊಟ್ಟಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡಿ, ಸ್ಟೋರೇಜ್ ಇರುವಂತದ್ದು. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ನೋಡ್ಬೋದು, ತುಂಬಾ ವೈಲ್ಡ್ ಆಗಿದೆ. ಗ್ರಾನೈಟ್ ಕೊಟ್ಟಿರುವಂತದ್ದು ಈ ಸ್ಟೇರ್ ಕೇಸ್ಗೆ ಫ್ಲೋರಿಂಗ್ಗೆ ವಿತ್ 45 mm ಗ್ರಾನೈಟ್ ನ ಕೊಟ್ಟಿದ್ದಾರೆ. ಎದುರುಗಡೆ ಹೋಗ್ತಾ ಇದ್ದಂಗೆ ಈ ಪೋರ್ಷನ್ ಫುಲ್ ನಮಗೆ ಶೂರಕ್ ಪ್ರೊವೈಡ್ ಮಾಡಿರೋದು ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ SS ರಾಡ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈಸ್ಟ್ ಡೋರ್ ಬರುತ್ತೆ. ಸ್ಟೇರ್ ಕೇಸ್ ತುಂಬಾ ನಮಗೆ ವೈಲ್ಡ್ ಆಗಿದೆ. ಬೋತ್ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲೂ ಮತ್ತೆ ರೈಟ್ ಸೈಡ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೈನ್ ಡೋರ್ ಬಂದು ನಮಗೆ ಈಸ್ಟ್ ಬರುತ್ತೆ. ಬಟ್ ಏನಂದ್ರೆ ಸ್ಟೇರ್ ಕೇಸ್ ನಮಗೆ ತುಂಬಾ ವೈಲ್ಡ್ ಆಗಿ ಮಾಡಿದ್ದಾರೆ, ಲವ್ಲಿ ಆಗಿದೆ ಅಂತಾನೆ ಹೇಳ್ಬೋದು. ಕಾರಿಡಾರ್ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಒಂದು ಸೆಮಿ ಗಾರ್ಡನ್ ತರ ನಾವು ಕ್ರಿಯೇಟ್ ಮಾಡ್ಬೋದು, ಅಷ್ಟು ಜಾಗ ಇದೆ. ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ಆಲ್ಮೋಸ್ಟ್ ನಮಗೊಂದು 95% ನಮಗೆ ಡೆವಲಪ್ ಆಗಿರುವಂತಹ ಲೊಕ್ಯಾಲಿಟಿಲಿ ಈ ಪ್ರಾಪರ್ಟಿ ಇರುವಂತದ್ದು. ಅಲ್ಲಿ ಮುಂದೆಗಡೆನೆ ಪಾರ್ಕ್ ಜಾಗ ಇರುವಂತದ್ದು, ಅದು BDA ಪಾರ್ಕ್ ಜಾಗ. ಅದೊಂದು ರೋಡು, ಅದ್ರ ನೆಕ್ಸ್ಟ್ ರೋಡಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು, ಕಾರ್ನರ್ ಪ್ರಾಪರ್ಟಿ. ಮೈನ್ ಡೋರ್ ನೋಡಿ, ಈಸ್ಟ್ ಮೈನ್ ಡೋರು. ಪಾಸ್ಕಾಲ್ ಬಂದು ನಮಗೆ 4/9 ಬರುತ್ತೆ ಮೆಷರ್ಮೆಂಟ್. ಎದುರುಗಡೆಗೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ ವಿತ್ ಸೀಲಿಂಗ್ ಇಂದ ವಿತ್ ವಾಲ್ವರೆಗೂ ಕೂಡ ನಮ್ಗೆ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂತದ್ದು. ಇನ್ ಕೇಸ್ ಏನಾದ್ರು ಎಂಟ್ರೆನ್ಸ್ ಅಲ್ಲಿ ಏನಾದ್ರು ನಮಗೆ ಬೇಕಾಗಿರುವಂತಹ ಲೋಗೋಗಳನ್ನ ಏನಾದ್ರು ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಅಂದ್ರೆ ಆರಾಮಾಗಿ ನಾವು ಈ ಪೋರ್ಷನ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು. ಆ ತರ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ನೋಡಿದ್ರಲ್ಲ ಹೇಗಿದೆ. ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಜೊತೆಗೆ ಸ್ಪೇಷಿಯಸ್ ಆಗಿ ಲಕ್ಸುರಿ ಆಗಿ ಬಿಲ್ಡ್ ಮಾಡಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಇವಾಗೇನು ಈ ಡೈರೆಕ್ಷನ್ ಈ ಆಂಗಲ್ ಅಲ್ಲಿ ಏನು ನಮಗೆ ಈ ಕ್ಯಾಮ್ರಾದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇಷ್ಟು ಫುಲ್ ನಮಗೆ ಲಿವಿಂಗ್ ರೂಮೇ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಸಖತ್ತಾಗಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ ಶೇಪ್ ಅಲ್ಲಿ ಸೋಫಾ ಅಂದ್ರೆ ಈ ಡೈರೆಕ್ಷನ್ ಇಂದ ಈ ಪೋರ್ಷನ್ ಅಲ್ಲಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರೆ ಟಿವಿ ನಾವು ನಾರ್ತ್ ಡೈರೆಕ್ಷನ್ ಅಲ್ಲಿ ಟಿವಿ ನೋಡ್ತೀವಿ. ಅಲ್ಲಿ ಎಲ್ ಶೇಪ್ ಅಲ್ಲಿ ನಮಗೆ ಮಿರರ್ ಕೊಟ್ಟಿದ್ದಾರೆ ವಿತ್ ನಾವು ಕಟನ್ ಹಾಕಿಸ್ಕೊಂಡ್ಬಿಟ್ರೆ ಆ ವೆಂಟಿಲೇಷನ್ ನಮಗೆ ಡ್ರಾಪ್ ಆಗುತ್ತೆ. ಆಕ್ಸೆಸರಿ ನಮಗೆ ಈ ಪೋರ್ಷನ್ ಫುಲ್ ನಾವು ಟಿವಿ ಯೂನಿಟ್ ಪ್ರೊವೈಡ್ ಮಾಡಿರೋದ್ರಿಂದ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ನೋಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಟಿವಿ ಯೂನಿಟ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ಗಳು, 3 ಓಪನ್ ಸ್ಪೇಸ್ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ಗೆ. ಇನ್ನು ಸೀಲಿಂಗ್ ಅಲ್ಲಿ ನೋಡಿ, ಈ ವಾಲ್ಗಳಿಗೆಲ್ಲ ಏನ್ ಬರುತ್ತೆ ಇದೆಲ್ಲ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡಿಸೈನ್ ತಗೊಂಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ POP ವರ್ಕ್ ಜೊತೆಗೆ ವಿತ್ ಇಂಟೀರಿಯರ್ ಡಿಸೈನ್ ವಿತ್ LED ಲೈಟ್ ವಿತ್ ಪ್ರೊಫೈಲ್ ಲೈಟ್, ಒಂದು ಝೂಮರ್ ಲೈಟ್, 2 ಫ್ಯಾನ್ ಗಳು ಪ್ರೊವೈಡ್ ಮಾಡಿರುವಂತದ್ದು. ಆ ಫ್ಯಾನ್ ಕೂಡ ಫ್ಯಾನ್ ಅಲ್ಲಿ ವಿತ್ ಲೈಟ್ ಇರುವಂತಹ ಬ್ರಾಂಡೆಡ್ ಫ್ಯಾನ್ ನ ಯೂಸ್ ಮಾಡಿದ್ದಾರೆ. ಈಗ ಏನ್ ನೋಡಿ, ಇಷ್ಟು ನಮಗೆ ಲಿವಿಂಗ್ ರೂಮ್ ಸ್ಪೇಷಿಯಸ್ ಆಗಿ ಬಂದಿದೆ, ಮಸ್ತ್ ಆಗಿದೆ. ಈ ಲಿವಿಂಗ್ ರೂಮ್ ಅಲ್ಲಿ ನಮ್ಗೊಂದು ಪೂಜಾ ಮನೆ ಸಾಕಾಗಿದೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಟೆಪ್ ಕೊಟ್ಟಿರುವಂತದ್ದು ಫುಲ್ಲು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ರು, ವೈಟ್ ಮಾರ್ಬಲ್ ನ. ಕೆಳಗಡೆ ವಿತ್ ಸ್ಟೋರೇಜ್, ಆರಾಮಾಗಿ ಇಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇನ್ನು ವಾಲ್ಗಳಿಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೈಟ್ ಟೈಲ್ಸ್ ಇರುವಂತಹ 2x4 ವೆಟ್ರೋಫ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ನೋಡಿ ಶ್ರೀ ಚಕ್ರ ಒಂದು ಲೋಗೋ ಇರುವಂತದ್ದು ಫುಲ್ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ತಗೊಂಡಿದ್ದಾರೆ. ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಫ್ರೇಮ್ ಬಂದು ನಮಗೆ ಟೀಕುಡ್ ಫ್ರೇಮ್ ಕೊಟ್ಟಿದ್ದಾರೆ. ಡೋರ್ ಬಂದು ನಮಗೆ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಗ್ಲಾಸ್ ಡೋರ್ ಇರುವಂತದ್ದು ಈ ಪೋರ್ಷನ್ ಅಲ್ಲಿ. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಲಿಫ್ಟ್ ಏರಿಯಾ. ಫುಲ್ ಗೋಲ್ಡ್ ಫ್ರೇಮ್ ಅಲ್ಲೇ ಕಂಪ್ಲೀಟ್ ಆಗಿದೆ ನೋಡಿ, ಚೆನ್ನಾಗಿದೆ ನೋಡಿ. ಫುಲ್ಲು ಗೋಲ್ಡ್ ಫ್ರೇಮು, ಕೆಳಗಡೆ ನೋಡಿಲ್ಲ ಬಟ್ ಲವ್ಲಿ ಆಗಿದೆ, ಸಕಾಲಾಗಿ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಲಕ್ಸುರಿಯಾಗಿ ಕಟ್ಟಿರುವಂತಹ ಕಾರ್ನರ್ ಪ್ರಾಪರ್ಟಿ. ಎಕ್ಸಾಕ್ಟ್ ಅಗ್ನಿ ಮೂಲೆಯಲ್ಲಿ ನಮಗೆ ಅಕ್ರಾಲಿಕ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಡ್ಯುಲರ್ ಇಟಾಲಿಯನ್ ಕಿಚನ್ ಇದು. ಮೇಲ್ಗಡೆ ಫುಲ್ ಲಾಫ್ಟು ವಿತ್ ಸ್ಟೋರೇಜು, ಕೆಳಗಡೆ ಫುಲ್ ಬ್ಯಾಸ್ಕೆಟ್ಗಳು ಪ್ರೊವೈಡ್ ಮಾಡಿದ್ದಾರೆ. ನಮಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಈ ಸ್ಲ್ಯಾಬ್ ಅಲ್ಲಿ, ವಿತ್ ಸಿಂಕು, 2 ಟ್ಯಾಪು ಈ ಪೋರ್ಷನ್ ಕಂಪ್ಲೀಟ್ ಆಗಿರುವಂತದ್ದು. ಅದ್ರ ಮೇಲ್ಗಡೆ ನಮಗೆ ಆಕ್ವಾಗಾರ್ಡ್ಗೆ ಪ್ರೊವೈಡ್ ಮಾಡಿದ್ದಾರೆ ವಿತ್ ಗ್ಲಾಸ್ ಡೋರ್ ಇರುವಂತದ್ದು. ಈ ಶೀಟ್ ಎಲ್ಲ ಬಂದು ನಮಗೆ ಅಕ್ರಾಲಿಕ್ ಶೀಟ್ ಬರುತ್ತೆ. ವೆಂಟಿಲೇಷನ್ಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಈ ಪೋರ್ಷನ್ ಫುಲ್ ನಮಗೆ ಬ್ಯಾಸ್ಕೆಟ್ಗಳು ಪ್ರೊವೈಡ್ ಮಾಡಿ ಇಲ್ಲಿ ನಮ್ಗೊಂದು ನೋಡಿ ಲಾಫ್ಟ್ ಕೂಡ ಕಂಪ್ಲೀಟ್ ಆಗಿದೆ. ವಿತ್ ಒಳಗಡೆ ಕೂಡ ನಮಗೆ ಲೈಟ್ ಪ್ರೊವೈಡ್ ಮಾಡಿದ್ದಾರೆ, ಆಟೋಮೆಟಿಕ್ ಸೆನ್ಸರ್ ಇರುವಂತದ್ದು. ಕ್ಲೋಸ್ ಮಾಡಿದ್ರೆ ಆಫ್ ಆಗೋಗುತ್ತೆ. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಓವೆನ್ ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ ಕೂಡ ನಮಗೆ ವಿತ್ ಸ್ಟೋರೇಜ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಓಡಾಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ನು ಈ ಪೋರ್ಷನ್ ಅಲ್ಲಿ ನಾವು ಫ್ರಿಡ್ಜ್ ಇಟ್ಕೊಳ್ತೀವಿ, ಆ ಪೋರ್ಷನ್ ಅಲ್ಲಿ ನಾವು ಫ್ರಿಡ್ಜ್ ಇಟ್ಕೋಬಹುದು. ಆ ತರ ಜಾಗ ಈ ಕಿಚನ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿರುವಂತದ್ದು ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಯುಟಿಲಿಟಿ. ಯುಟಿಲಿಟಿ ನೋಡಿ, ಆರಾಮಾಗಿ ಒಂದು ಡಿಶ್ ವಾಶ್ ಇಟ್ಕೊಬಹುದು, ಅಷ್ಟು ಜಾಗ ಇದೆ. ಅಲ್ಲೂ ಕೂಡ ನಮಗೊಂದು ಸಿಂಕ್ ಆಪ್ಷನ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಎಲ್ ಶೇಪ್ ಅಲ್ಲಿ ಸ್ಲ್ಯಾಬ್ ಕೊಟ್ಟಿರೋದ್ರಿಂದ ಮತ್ತೆ ಸ್ಟೋರೇಜ್ ಏನಾದ್ರು ಬೇಕು ಅಂದ್ರೆ ಅಲ್ಲೂ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಒಳಗಡೆಗೆಲ್ಲ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ, ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಏನೇ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದಾರಲ್ಲ ಅದಕ್ಕೆಲ್ಲ ನಮಗೆ ಈ ಪೋರ್ಷನ್ ಅಲ್ಲಿ MS ಗ್ರಿಲ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಯಾರು ನಮಗೆ ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಸೇಫ್ಟಿ ವೈಸ್ ಅಲ್ಲಿ ಏನು ಪ್ರಿಕಾಷನ್ ತಗೋಬೇಕು ಅದೆಲ್ಲ ನಮಗೆ ತಗೊಂಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಮತ್ತು ಸ್ಟೋರೇಜ್ ಇದೆ ಈ ಪೋರ್ಷನ್ ಅಲ್ಲಿ. ಇನ್ನ ಈ ಮನೆಗೆ ನಾವು ಡೈನಿಂಗ್ ಏರಿಯಾ ಬಗ್ಗೆ ಮಾತಾಡೋದಾದ್ರೆ, ಕಿಚನ್ ಅಪೋಸಿಟ್ ಅಲ್ಲಿ ನಾವು ಏನು ಸ್ಟೋರೇಜ್ ನೋಡಿದ್ರೆ, ಈ ಸ್ಟೋರೇಜ್ ಅಲ್ಲಿ ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡೋ ಅಷ್ಟೊಂದು ಡೈನಿಂಗ್ ಟೇಬಲ್ ಕೂಡ ನಾವು ಯೂಸ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ನ ಇನ್ನರ್ ಸ್ಟೇರ್ ಕೇಸ್ ನೋಡ್ಬೋದು ವೀಕ್ಷಕರೇ, ಒಂಥರ ಡಿಫ್ರೆಂಟ್ ಆಗಿದೆ. ಹೆಂಗೆ ಅಂದ್ರೆ ನೋಡಿ, ಇಷ್ಟು ನಮಗೆ ಇಟಾಲಿಯನ್ ಮಾರ್ಬಲ್, ಇಷ್ಟು ನಮಗೆ ಇಟಾಲಿಯನ್ ಮಾರ್ಬಲ್, ಫ್ಲೋರಿಂಗ್ ನಮಗೆ ಇಟಾಲಿಯನ್ ಮಾರ್ಬಲ್ ನ ತಗೊಂಡಿರುವಂತದ್ದು. ನಮ್ಗೆಲ್ಲ ನಮಗೆ ಮ್ಯಾಚಿಂಗ್ ಅಲ್ಲಿ ಗೊತ್ತೇ ಆಗೋದಿಲ್ಲ ನಮಗೆ ಪಾಯಿಂಟ್ ಎಲ್ಲೆಲ್ಲಿ ಅಣಿಸಿದ್ದಾರೆ ಅಂತ, ಅಷ್ಟು ಕ್ಲೀನ್ ಆಗಿ ನಮಗೆ ತಗೊಂಡು ಹೋಗಿದ್ದಾರೆ. ನಾವು ತುಂಬಾ ಮನೆಗಳನ್ನ ಸ್ಟೇರ್ ಕೇಸ್ ನೋಡ್ಬೋದು, ಇಲ್ಲೊಂದು ಪೀಸು 40 mm ಗ್ರಾನೈಟ್ ಹಿಂಗೆ ಕೊಟ್ಬಿಟ್ಟಿರ್ತಾರೆ. ಸೆಂಟ್ರಲ್ ಏನಾದ್ರು ಗುರು ಆದ್ರೆ ಗುರು ಕೊಟ್ಟಿರ್ತಾರೆ. ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನೋಡಲ್ಲ, ಆತರ ಇಲ್ಲಿ ಇನ್ನರ್ ಸ್ಟೇರ್ ಕೇಸ್ ಅಲ್ಲಿ ಇವ್ರು ಮಾಡಿಲ್ಲ. ಫುಲ್ಲು ಇಟಾಲಿಯನ್ ಮಾರ್ಬಲ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಸ್ಟೇರ್ ಕೇಸ್. ಕ್ಲೀನ್ ಆಗಿ ಗೊತ್ತಾಗುತ್ತೆ ಖರ್ಚು ಮಾಡಿದ್ದಾರೆ ಅಂತ. ವಿತ್ ಟಫಾನ್ ಗ್ಲಾಸು ವಿತ್ SS ವರ್ಕ್ದು ವುಡ್ ಫ್ರೇಮ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಹಾಲ್ ಅಂತೂ ಅಲ್ಟಿಮೇಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ಒಂದು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೂ ಕೂಡ ನಮಗೆ ಕ್ವಾರ್ಟ್ಸ್ ನ ಯೂಸ್ ಮಾಡಿರುವಂತದ್ದು. ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಮಿರರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲಿ ಅದು ಕೂಡ ನಮಗೆ ಬಾರ್ಡರ್ ಅಲ್ಲಿ ನಮಗೆ ಚಾರ್ಕೋಲ್ ಶೀಟ್ ಕೂಡ ಯೂಸ್ ಮಾಡಿ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ಬರೋದು ನಮಗೆ ಕಾಮನ್ ವಾಶ್ರೂಮ್, ವಾಲ್ ಮೌಂಟೆಡ್ ಕಾಮೋಡ್, ಡ್ರೈ ವಾಟರ್, ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈಟ್ ಟೈಲ್ಸ್. ಈ ಪೋರ್ಷನ್ ಅಲ್ಲಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ, ಅದು ಕೂಡ ನಮಗೆ ಫ್ಲೋರ್ ಮೌಂಟೆಡ್ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ವುಡ್ ಎಲ್ಲ ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಇದು ನಾವು ಮಾಸ್ಟರ್ ಬೆಡ್ರೂಮ್ ಆಗಿ ಕೂಡ ನಾವು ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಎಕ್ಸಾಕ್ಟ್ ಕೊಬೇರಿಯನ್ ಮೂಲೆಯಲ್ಲಿ ಬಂದಿರೋದ್ರಿಂದ ಇದು ನಾವು ಮಾಸ್ಟರ್ ಬೆಡ್ರೂಮ್ ಆಗಿ ಕೂಡ ನಾವು ಕನ್ಸಿಡರ್ ಮಾಡಬಹುದು. ಆಲ್ರೆಡಿ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ವುಡ್ ಪ್ಯಾನಲ್ ರೆಡಿ ಇದೆ. ದೊಡ್ಡದಾಗಿರುವಂತಹ 2 ಸ್ಲೈಡಿಂಗ್ ಡೋರ್, ಕೆಳಗಡೆ 5 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಮಿರರ್, ಮೇಲ್ಗಡೆ ಒಂದೇ ಒಂದು ಡೋರ್ ಇರುವಂತ ಒಂದು ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ ಕಾಟ್ ಇದೆ, ಓಡಾಡಕ್ಕೆ ತುಂಬಾನೇ ಜಾಗ ಇದೆ. 2 ಸೆಟ್ ಒಂದು ಸೋಫಾ ನಾವು ಹಾಕೋಬಹುದು ಈ ಜಾಗದಲ್ಲಿ, ಅಷ್ಟು ಜಾಗ ಇರುವಂತದ್ದು. ಮತ್ತೆ ಬಾಲ್ಕನಿ ಕೊಟ್ಟಿದ್ದಾರೆ ಈ ರೂಮ್ಗೆ. ಆರಾಮಾಗಿ ಒಂದು 5 ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇರುವಂತದ್ದು. ಬಾಲ್ಕನಿ ಏರಿಯಾ ವಿತ್ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಪಾರ್ಕ್ ವ್ಯೂ, ಇದು ಪಾರ್ಕ್ ನ ನೋಡ್ತಾ ಇದ್ದೀನಿ, ಕ್ಲೀನ್ ಆಗಿ ಕಾಣಿಸುತ್ತೆ ನಮ್ಗೆ. ಪಾರ್ಕ್ ಪಕ್ಕದಲ್ಲೇ ನಮ್ಗೆ ಇರುವಂತದ್ದು. ಆಮೇಲೆ
ವಾಸ್ಕಲ್ಲು ಟೀಕ್ ವುಡ್ ಬರುತ್ತೆ. ಈ ರೂಮ್ಸ್ಗೆ ಯೂಸ್ ಮಾಡಿರೋ ಡೋರ್ಗಳು ಕೂಡ ನಮ್ಗೆ ಟೀಕ್ ವುಡ್ ಬರುತ್ತೆ. ಸ್ಪೇಷಿಯಸ್ ಆಗಿ ಬಂದಿದೆ, ಬಾಲ್ಕನಿಯಿಂದ ಹಿಡಿದು ರೂಮು ಹಾಲು ಎಲ್ಲ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು. ವೀಕ್ಷಕರೇ, ಜಸ್ಟ್ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಸನ್ಲೈಟ್ ಕಾಣಿಸ್ತಾ ಇದೆಯಾ ಸ್ಟೇರ್ ಕೇಸ್ ಅಲ್ಲಿ ಬೀಳ್ತಿರೋದು? ಒಂದು ವಿಂಡೋ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಮನೆ ಇದೆ. ಅವ್ರ ಮನೆ ಅಲ್ಲಿಗೆ ಲಾಸ್ಟ್ ಮಾಡಿದ್ದಾರೆ. ಅಲ್ಲಿಂದ ನಮ್ಗೆ ವೆಂಟಿಲೇಷನ್ ಸಿಗ್ತಾರಂಥದ್ದು. ನೋಡಿ, ಈ ಮನೆ ಇಲ್ಲಿಗೆ ಎಂಡ್ ಆಗಿದೆ. ಒಳ್ಳೆ ಗುಡ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಟೀಕ್ವುಡ್ ಫ್ರೇಮು, ಮೇಲ್ಗಡೆ ಇದಕ್ಕೊಂದು ಸೆಮಿ ಇಂಟೀರಿಯರ್ ಡಿಸೈನ್ ಅಂತ ತಗೊಂಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸಗಲಾಗಿ ಮಾಡಿದ್ದಾರೆ. ನೋಡಿ, ಈ ಪೋರ್ಷನ್ ಫುಲ್ ನಮ್ಗೆ ಪ್ರೊಫೈಲ್ ಲೈಟ್ ಕಂಪ್ಲೀಟ್ ಆಗಿದೆ. ಇನ್ನರ್ ಸ್ಟೇರ್ ಕೇಸ್ ನಮ್ಗೆ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಂಟ್ರಿ ಆದ್ರೆ ಇಲ್ಲಿ ಒಂದು ಟಿವಿ ಯೂನಿಟ್ ಒಂದು ಪ್ರೊವೈಡ್ ಮಾಡಿರುವಂತದ್ದು ಈ ಸೆಕೆಂಡ್ ಫ್ಲೋರ್ ಅಲ್ಲಿ. ಇನ್ ಕೇಸ್ ಏನಾದ್ರು ಫ್ಯಾಮಿಲಿ ಎಲ್ಲ ಗ್ಯಾದರ್ ಆದ್ರೆ, ಅದೇ ಟೈಮಲ್ಲಿ ಏನಾದ್ರು ಕ್ರಿಕೆಟ್ ನಡೀತಿದ್ರೆ ದೊಡ್ಡದೊಂದು ಪ್ಲಾಸ್ಮಾ ಟಿವಿ ಹಾಕೊಂಡು ಕ್ರಿಕೆಟ್ ಹಾಕೊಂಡು ಈ ಪೋರ್ಷನ್ ಅಲ್ಲಿ ಒಂದು ಫ್ಯಾಮಿಲಿ ಗ್ಯಾದರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ವರ್ಕು ಹಾಗೆ ಸೂಪರ್ ಆಗಿದೆ. ಟಿವಿ ಯೂನಿಟ್ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಈ ಪೋರ್ಷನ್ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ನೋಡಿ, ಸ್ಪೇಷಿಯಸ್ ಆಗಿ ಬರುತ್ತೆ, ಎಲ್ ಶೇಪ್ ಅಲ್ಲಿ ಇದೆ. ಫ್ಲೋರಿಂಗ್ ಬಂದು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟ್ ಟೈಲ್ಸ್, ಟಫನ್ ಗ್ಲಾಸ್ SS ವರ್ಕು. ಈ ಪೋರ್ಷನ್ ಅಲ್ಲಿ ಲೇಸರ್ ಕಟಿಂಗ್ ವಿತ್ MS ಗ್ರಿಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ WPC ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಲ್ ಶೇಪ್ ಅಲ್ಲಿ ನಮಗೆ ಬರುತ್ತೆ. ಇಷ್ಟು ಫುಲ್ ನಮಗೆ ಬಾಲ್ಕನಿ ಏರಿಯಾ ನಾರ್ತ್ ಈಸ್ಟ್ ಅಲ್ಲಿ ಸಖತ್ತಾಗಿ ಬಂದಿದೆ ಮಾತ್ರ. ಸೆಕೆಂಡ್ ಫ್ಲೋರ್ ಅಲ್ಲಿ ಎಂಟ್ರಿ ಆಗುವಂತಹ ಲಿಫ್ಟ್ ಏರಿಯಾ. ಇದರ ಪಕ್ಕದಲ್ಲಿ ನಮಗೊಂದು ಮಾಸ್ಟರ್ ಬೆಡ್ರೂಮ್. ಓಕೆ, ಅಲ್ಟಿಮೇಟ್ ಆಗಿದೆ. ಕಿಂಗ್ ಸೈಜ್ ಕಾಟು ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನ್ ನ ತಗೊಂಡಿದ್ದಾರೆ. ಮೇಲ್ಗಡೆ ಕೂಡ ಅಷ್ಟೇ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗುವಂತ ಒಂದು ಇಂಟೀರಿಯರ್ ಡಿಸೈನ್ ವಿತ್ ಒಂದು ಫ್ಯಾನ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಿಂದೆಗಡೆ ತಲೆ ಇಟ್ಕೊಳ್ಳೋ ಜಾಗ ಈ ಪೋರ್ಷನ್ ಏನ್ ನೋಡ್ತಾ ಇದ್ದಾರೆ, ಇದೆಲ್ಲ ನಮಗೆ ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಕಾಟು ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಡ್ರಾಯರ್ ಬಾಕ್ಸ್ ಗಳು ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಇನ್ನ ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಫುಲ್ ಟಾಪ್ ಟು ಬಾಟಮ್ ನೋಡ್ಕೋಬಹುದು. ಅಷ್ಟು ದೊಡ್ಡದಾಗಿ ನಮಗೆ ಮಿರರ್ ಪ್ರೊವೈಡ್ ಮಾಡಿರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್, ಮಿರರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಗ್ಲಾಸ್ ಡೋರ್ ಇರುವಂತಹ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಕೂಡ ನಮಗೆ 2 ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್, ಆರಾಮಾಗಿ ನಾವು ಪಾರ್ಟಿಷನ್ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್. ಆ ತರ ಈ ಬಾತ್ರೂಮ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್ ಕ್ಲೀನ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್. ಸ್ಪೇಷಿಯಸ್ ಆಗಿ ಬಂದಿದೆ, ಸಕಲಾಗಿದೆ. ಇದು ಬಂದು ನಮಗೆ ಟಿವಿ ಯೂನಿಟ್ ಕೊಟ್ಟಿರುವಂತದ್ದು. 3 ಡ್ರಾಯರ್ ಬಾಕ್ಸ್ ಗಳ ಜೊತೆಗೆ ಒಂದು 42 ಇಂಚಸ್ ಟಿವಿ ಹಾಕೊಳ್ಳೋಷ್ಟು ಸ್ಟೋರೇಜ್ ಈ ಪೋರ್ಷನ್ ಇದೆ. ಇಲ್ಲೆಲ್ಲ ನಮಗೆ ಬುಕ್ ಬೇಕಾದ್ರೆ ಬುಕ್, ಇಲ್ಲ ಸ್ಟೋರೇಜ್ ವಿತ್ ಡಿಸೈನ್ ಏನಾದ್ರು ಬೇಕಂದ್ರೆ ಆ ಪೋರ್ಷನ್ ಯೂಸ್ ಮಾಡ್ಕೊಬಹುದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಬಾಲ್ಕನಿ. ಓಕೆ, ಕೆಳಗಡೆ ನೋಡಿದ್ರಲ್ಲ ಸೇಮ್ ಆಸ್ ಇಟ್ ಈಸ್ ಬಾಲ್ಕನಿ ನಮಗೆ ಕೊಟ್ಟಿರುವಂತದ್ದು. ಕಾರ್ನರ್ ಮನೆಗಳಲ್ಲಿ ಒಂದೊಂದು ಅಡ್ವಾಂಟೇಜ್, ಈ ಬಾಲ್ಕನಿ ಪಕ್ಕದಲ್ಲಿ ಒಂದು ಸ್ಟಡಿ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಗುಡ್, ಚೆನ್ನಾಗಿ ಬಂದಿದೆ. ಕಿಂಗ್ ಸೈಜ್ ಕಾಟು, ಈ ಪೋರ್ಷನ್ ಡ್ರಾಯರ್, ಆ ಪೋರ್ಷನ್ ಡ್ರಾಯರ್ ಬಾಕ್ಸ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಫುಲ್ ವಿತ್ ವುಡ್ ಪ್ಯಾನಲ್. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನಮಗೆ ಕಿಟಕಿಗಳು ಕೊಟ್ಟಿರುವಂತದ್ದು. POP ವರ್ಕ್ ವಿತ್ ಇಂಟೀರಿಯರ್ ಡಿಸೈನ್ ವಿತ್ LED ಲೈಟ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ವಿತ್ ಡ್ರೆಸ್ಸಿಂಗ್ ಏರಿಯಾ ಇದೆ. ಈ ಫುಲ್ ನಮಗೆ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಇಲ್ಲೂ ಸ್ಟೋರೇಜ್ ಇದೆ, ಸೆಂಟ್ರಲ್ಲಿ ಮಿರರ್. ಈ ಪೋರ್ಷನ್ ಅಲ್ಲೂ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ನಮಗೆ ಲಾಫ್ಟ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ ವಿತ್ ಸ್ಟೋರೇಜ್. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್. ಆರಾಮಾಗಿ ನಾವು ಪಾರ್ಟಿಷನ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಚೆನ್ನಾಗಿದೆ. ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೋಬಹುದು. ನೋಡಿ, ಇನ್ನು ವಾರ್ಡ್ರೋಬ್ ಬಗ್ಗೆ ಮಾತಾಡೋದಾದ್ರೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಕೆಳಗಡೆ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಅಂದ್ರೆ ಸ್ಲೈಡಿಂಗ್ ಡೋರ್ ಸಪರೇಟ್ ವಿತ್ ಸ್ಟೋರೇಜ್ ಸಪರೇಟ್. ಅದೇ ತರ ನಿಮ್ಗೆ ಅಲ್ಲೂ 2 ಡೋರ್ ಇರುವಂತಹ ವಿತ್ ಸ್ಟೋರೇಜ್ ಬರುತ್ತೆ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ. ಬೊಂಬಾಟಾಗಿ ಬಂದಿದೆ ಮನೆ ಮಾತ್ರ. ಕೆಲ್ಸದ ಬಗ್ಗೆ ನಾವೇನು ಮಾತಾಡೋ ಹಾಗೆ ಇಲ್ಲ, ಲವ್ಲಿ ಆಗಿ ಬಂದಿದೆ ಅಂತ ಹೇಳ್ಬೋದು. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್, 2 ಬಾಲ್ಕನಿ.
ಅದಲ್ಲಂತೂ ನಮ್ಗೆ ನಾರ್ತ್ ಈಸ್ಟ್ ಬಾಲ್ಕನಿ ಅಂತೂ ಅಲ್ಟಿಮೇಟ್ ಅಂತ ಅನ್ಬೋದು. ಟೆರೆಸ್ ವರ್ಗೂ ಕೂಡ ವಿತ್ ಪ್ರೊಫೈಲ್ ಲೈಟ್ ತಗೊಂಡಿದ್ದಾರೆ ಅನ್ಕೊಳ್ತೀನಿ. ವುಡ್ ಲೈಟ್ ವಿತ್ ವುಡ್ ಪ್ಯಾನಲ್ ಮಾಡಿ, ವಿತ್ ವೆನ್ನೀರ್ ಪಾಲಿಶಿಂಗ್ ಮಾಡಿ, ಅಲ್ಲಿ ಗ್ರೂವ್ ಮಾಡಿ, ವಿತ್ ಪ್ರೊಫೈಲ್ ಲೈಟ್ ಕೊಟ್ಟಿರುವಂತದ್ದು ಫ್ಲೋರಿಂಗ್ ಅಲ್ಲಿ, ಈ ಪೋರ್ಷನ್ ಅಲ್ಲಿ. ವೀಕ್ಷಕರ ಎಕ್ಸಾಕ್ಟ್ ಆಗಿ ಈಗ ನಾನು 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಈ ಪೋರ್ಷನ್ ಅಲ್ಲಿ ಸೀಲಿಂಗ್ ಅಲ್ಲಿ ಒಂದು POP ವರ್ಕ್ ವಿತ್ LED ಲೈಟ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಒಂದು ಸ್ಟಡಿ ಟೇಬಲ್ ಒಂದು ಈ ಪೋರ್ಷನ್ ಅಲ್ಲಿ ಒಂದು ಪ್ರೊವೈಡ್ ಮಾಡಿದ್ದಾರೆ. ಬೊಕ್ಕೋ ರ್ಯಾಕ್ಗಳು ಅದು ಕೂಡ ನಮಗೆ ಗ್ಲಾಸ್ ಡೋರ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಇಲ್ಲಿವರೆಗೂ ನಮಗೆ ಕಂಪ್ಲೀಟ್ ಇದೆ. ಓಕೆ, ಹೋಮ್ ಥಿಯೇಟರ್ ರೂಮ್ ಒಂದು ಪ್ರೊವೈಡ್ ಮಾಡಿರುವಂತದ್ದು. ಫ್ಲೋರಿಂಗ್ ಮತ್ತು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ರೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. TV ಯೂನಿಟ್ ಬೋತ್ ಸೈಡ್ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಸ್ಟೋರೇಜ್ ತಗೊಂಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕೆಳಗಡೆ ನೋಡಿದ್ರೆ ಸೇಮ್ ಆಸ್ ಇಟ್ ಈಸ್ ಬಾಲ್ಕನಿ ಬರುತ್ತೆ ನಮಗೆ. ಗುಡ್, ಬೊಂಬಾಟಾಗಿ ಬಂದಿದೆ. ಬಟ್ ಈ ಫ್ಲೋರ್ ಅಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಕೊಟ್ಟಿರುವಂತದ್ದು. ಏನಕ್ಕೆ ಕಾಮನ್ ವಾಶ್ರೂಮ್ ಅಂದ್ರೆ, ಇನ್ ಕೇಸ್ ವರ್ಕ್ ಫ್ರಮ್ ಹೋಮ್ ಇತ್ತು ಅಂದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಅವ್ರಿಗೂ ಯೂಸ್ ಆಗುತ್ತೆ. ಹೋಮ್ ಥಿಯೇಟರ್ ಮಾಡಿದ್ರೆ, ಹೋಮ್ ಥಿಯೇಟರ್ ಅಲ್ಲಿ ಏನಾದ್ರು ನಾವು ವರ್ಕ್ ಮಾಡ್ಬೇಕಾದ್ರೆ ಅವ್ರಿಗೂ ಯೂಸ್ ಆಗುತ್ತೆ ಒಂದು ಕಾನ್ಸೆಪ್ಟ್ ಅಲ್ಲಿ ನಮಗೆ ಒಂದು ಕಾಮನ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಾವು ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೋಬಹುದು. ಆ ತರ ಜಾಗ ಈ ಪೋಸ್ಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್, ಡ್ರೈ ವಾಟರ್, ವಾಲ್ ಮೌಂಟ್ ಇಟ್ಕೊಂಡ್ಬಿಟ್ಟು ಟಾಪ್ ಟು ಬಾಟಮ್ ವರ್ಗು 2x4 ರೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಡೋರ್ ಓಪನ್ ಮಾಡಿದ್ರೆ ಟೆರೆಸ್. ಓಕೆ, ಎದುರುಗಡೆಗೆ ನಮಗೆ ಇಮೇಜ್ ಲೇಬಲ್ ಅಪಾರ್ಟ್ಮೆಂಟ್ ಆಪೋಸಿಟ್ ಅಲ್ಲಿ ಈ ಮನೆ, ಪಾರ್ಕ್ ಆಪೋಸಿಟ್ ಅಲ್ಲಿ ಈ ಮನೆ, 80 ಫೀಟ್ ರೋಡ್ ಪಕ್ಕದಲ್ಲಿ ಇರುವಂತದ್ದೇ ಈ ಮನೆ. ಎದುರುಗಡೆಗೆ ನಮಗೆ DS ಮ್ಯಾಕ್ಸ್, ಅതെದುರುಗಡೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ಇನ್ನು ಟೆರೆಸ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಇಲ್ಲೂ ನಮ್ಗೊಂದು ಸಿಟ್ಟಿಂಗ್ ಪೊಸಿಷನ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ನಮ್ಗೊಂದು ಸಿಟ್ಟಿಂಗ್ ಪೊಸಿಷನ್ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಲುಕ್ ವೈಸ್ ಅಲ್ಲಿ ನಮಗೆ ಮಂಗಳೂರು ಟೈಲ್ಸ್ ನ ಪ್ರೊವೈಡ್ ಮಾಡಿರುವಂತದ್ದು. ಗಾರ್ಡನ್ ತರ ಏನಾದ್ರು ನಾವು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ನಮಗೆ ದೇವ್ರ ಮನೆಯನ್ನ ಬೆಳೆಸಿದ್ದಾರೆ ವಿತ್ ಪ್ಯಾರಾಪಟ್ ಫಲ್ಲು, ವಿತ್ ಅದಕ್ಕೂ ಕೂಡ ನಮಗೆ ವಿತ್ ಸ್ಟ್ರಕ್ಚರ್ ಪೈಂಟ್ ಕೊಟ್ಟು ವಿತ್ ಡಿಸೈನ್ ಪೈಂಟ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಡಿಸೈನ್ ವೈಸ್ ಅಲ್ಲಿ, ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ತರ ಇದೆ ನೋಡಿ. ಇನ್ನು ವಾಷಿಂಗ್ ಮಿಷಿನ್ ಏರಿಯಾ, ಇನ್ನು ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ, ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ತರ ಇದ್ರ ಮೇಲ್ಗಡೆ ಟ್ಯಾಂಕ್ ರೂಮ್ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಲ್ಯಾಡರ್ ಕೊಟ್ಟಿದ್ದಾರೆ ನೋಡಿ. ಟ್ಯಾಂಕ್ ರೂಮ್ ಅಲ್ಲಿ ಇದೆ. ಟ್ಯಾಂಕ್ ರೂಮ್ ಮೇಲೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಲ್ಯಾಡರ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮನೆ ಮಾತ್ರ. ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿ ಕೊಟ್ಟಿರುವಂತದ್ದು ಮಾಡಿದ್ದಾರೆ. BDA ಪ್ರಾಪರ್ಟಿಲಿ ಕಟ್ಟಿರುವಂತಹ ಮನೆ ಈ ಮನೆ. ಆರಾಮಾಗಿ ಹತ್ತಬಹುದು. ಪೇಪರ್ ಆಗಿ ಕೊಟ್ಟಿದ್ದಾರೆ ಲ್ಯಾಡರ್ನ, ಚೆನ್ನಾಗಿದೆ. ಇನ್ನು ಇದ್ರ ಮೇಲೆ ಹೋಗೋದಕ್ಕೂ ಇದೊಂದು ಏಣಿ ತರ ಕೊಟ್ಟಿದ್ದಾರೆ ನೋಡಿ. ಕೆಲಸದಲ್ಲಿ ಎಲ್ಲೋ ಕಾಂಪ್ರೋ ಆಗಿಲ್ಲ, ಬೊಂಬಾಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ನಮ್ಗೆ ಪೈಪ್ ಬಿಟ್ಟಿದ್ದಾರೆ ಈ ಪೊಸಿಷನ್ ಅಲ್ಲಿ ಇದೆ. ಮೇಲ್ಗಡೆ 2 ಟ್ಯಾಂಕ್ ಪ್ರೊವೈಡ್ ಮಾಡಿರುವಂತದ್ದು. 80 ಫೀಟ್ ರೋಡ್ ನೋಡೋಣ ನೋಡಿ. ಅಲ್ಲಿ ವೆಹಿಕಲ್ ಓಡಾಡ್ತಾ ಇದೆಯಲ್ಲ, ಅದೇ 80 ಅಡಿ ರಸ್ತೆ. 80 ಅಡಿ ರಸ್ತೆಯಿಂದ 3 ರೋಡ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಪಾರ್ಕ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಅಂಜನಾಪುರ 5th ಬ್ಲಾಕ್ ಅಲ್ಲಿ ಬರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಈ ಮನೆ. ಯಾವುದೇ ರೀತಿ ಬ್ರೋಕರೇಜ್ ಇಲ್ದಿರಾ ಈ ಪ್ರಾಪರ್ಟಿನ ನೀವು ಬೈ ಮಾಡಬಹುದು. ಡೈರೆಕ್ಟ್ ಓನರ್ ಮೀಟಿಂಗು, ಡೈರೆಕ್ಟ್ ಓನರ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಟೆಕ್ಸ್ಟ್ ಅದು ಮಾಡಿ ಆನ್ಸರ್ ಮಾಡ್ತಾರೆ. ಈ ಪ್ರಾಪರ್ಟಿನ ಲೈಕ್ ಆಯ್ತು ಅಂದ್ರೆ ನೋ ಬ್ರೋಕರೇಜ್ ಅಲ್ಲಿ ಪ್ರಾಪರ್ಟಿನ ಬೈ ಮಾಡ್ಬೋದು. ಹಾಗೆ ನಿಮ್ಗೆ ಆಗ್ಲಿ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಮಾರ್ಕೆಟಿಂಗ್ ಮಾಡಬೇಕು, ಸೇಲ್ ಮಾಡಬೇಕು, ಇಲ್ಲ ಪ್ರಾಪರ್ಟಿಗಳನ್ನ ಬೇರೆ ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.